ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ನನ್ನ ಫ್ರೆಂಡ್ ನಮ್ಮ ಫ್ರೆಂಡ್ ಬರ್ತಿನ ಮನೆ ಕಡೆ ಹೋದ್ವಿ. ಇವ್ನು ಫೋನ್ ಕೇಳಿದೆ ಆಟೋ ಬುಕ್ ಮಾಡಬೇಕು ಅಂತ. ಹಾಗೆ ತಿರುಗಿ ನೋಡ್ತೀನಿ, ಒಂದು ಬೆಕ್ಕು ಹೋಗ್ತಾ ಇತ್ತು. ಅದ್ರ ಹಿಂದೆ ಒಂದು ಪುಟಾಣಿ ಮರಿ ಓಡಿ 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 ಅವ್ರ ಅಮ್ಮನ ಕಡೆ ಬಂತು. ಎಷ್ಟು ಕ್ಯೂಟಾಗಿ ಎಷ್ಟು ಮುದಾಗಿತ್ತು ಅಂತಂದರೆ, ಹಾಗೆ ಅದ್ರ ಹತ್ತಿರ ಹೋದೆ, ಅದನ್ನ ಮುಟ್ಟೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಮುಟ್ತೆ. ಅದನ್ನ ಎತ್ಕೊಳ್ಳೋಣ ಅದಕ್ಕೆ ಅವ್ರ ಅಮ್ಮ ಜುಯ್ಕ್ ಅಂತ ಬಂತು. ಆಮೇಲೆ ಅವ್ರ ಅಮ್ಮನೂ ಸ್ವಲ್ಪ ಮಾತಾಡಿಸ್ದೆ, ಮುದ್ದು ಮಾಡಿದೆ. ಆಮೇಲೆ ಅವು ಎರಡು ಹೋಯಿತು. ನಮ್ಮ ಆಟೋ ಬಂತು. ನಾನು ಅಜಯ್ ಬರ್ತಾ ಆಫೀಸ್ ಕಡೆ ಹೋದ್ವಿ. ಇವ್ನು ಇಡ್ಲಿ ತಿನ್ಬೇಕಂದ, ಏನು ದೋಸೆ ತಿನ್ಬೇಕಂದ, ನಂಗೆ ಟೀ ಕುಡಿಬೇಕನ್ನಿಸ್ತು. ನಮ್ಮ ಚೋಟು ಫೋಟೋ ತೆಗೆಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಹಾಗೆ ಒಳಗೆ ಹೋಗ್ತಾ ಇದ್ವಿ. ಇವತ್ತು ನಮ್ಮ ಆಫೀಸಲ್ಲಿ ವಾಕ್ ಇನ್ ಡ್ರೈವ್ ನಡೀತಾ ಇತ್ತು. ತುಂಬ ಜನ ಇವತ್ತು ನಮ್ಮ ಆಫೀಸಲ್ಲಿ. ನಮ್ಮ ಬರ್ತಾ ಹಾಗೆ ಯಾವುದಾದ್ರೂ ಚೆನ್ನಾಗಿರೋ ಹುಡುಗಿ ಸಿಕ್ಕರೆ ಮಾತಾಡ್ಸೋಣ ಅಂತ ಹೋಗ್ತಾ ಇದ್ದೆ. ನೋಡ್ತಾರೆ ಹಾಗೆ ಸೈಡ್ ಹೋಗ್ಬಿಟ್ಟ. ಆಮೇಲೆ ಒಳಗಡೆ ಹೋದ್ವಿ. ನನಗೆ ಇವತ್ತು ಸಿಕ್ಕಾಪಡೆ ನಿದ್ದೆ ಆಫೀಸಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿದ್ದಿಲ್ಲ. ಕೆಲಸ ಮುಗಿದ್ರೂ ಇವರಿಬ್ಬರು ಇನ್ನೂ ಹಲ್ಟಿ ಹೊಡ್ಕೊಂಡು ಆಫೀಸಲ್ಲೇ ಇದ್ದರು. ಆಮೇಲೆ ಆಟೋ ಬುಕ್ ಮಾಡಿದ್ವಿ. ಕಾಯ್ತಾ ಇದ್ದೆ. ಇವನು ಆಫೀಸ್ ಒಳಗಡೆನೂ ಕಾಟ ಕೊಡ್ತಾನೆ, ಆಚೆನೂ ಕಾಟ ಕೊಡ್ತಾನೆ, ಎಲ್ಲೂ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಅಂತಾನೆ. ಹಾಗೆ ಆಟೋ ಬಂತು. ಫೈನಲಿ ಇವನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಬೇಕಾಗಿತ್ತು. ಇವರಿಬ್ಬರು ಮುಖ ನೋಡಿ ನಿದ್ದೆ ಹಾಗೆ ತುಳುಕಿ ಹರಿತಾ ಇದೆ. ಹಾಗೆ ಫೈನಲಿ ಅವನ್ನ ಡ್ರಾಪ್ ಮಾಡಿದ್ವಿ. ಎಲ್ಲರನ್ನೂ ಡ್ರಾಪ್ ಮಾಡಾದ್ಮೇಲೆ ಬ್ಯಾಕ್ ಟು ಹೋಮ್.